ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಪಾಸಿಟಿವ್ ಮೈಂಡ್ ನಲ್ಲೇ ಇದ್ದೀವಿ, ಡಿಫರೆಂಟ್ ಥಿಂಗ್. ಬಟ್ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನು ಅಂತ ನೋಡ್ತಾರೆ. ದಟ್ ಈಸ್ ನಂಬರ್ ಒನ್. ನಂಬರ್ ಟೂ, ಇದು ಜಾರಿ ಆದದ್ದು ಯಾರ ಕಾಲದಲ್ಲಿ? ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಅದು. ಯು ನೋ ದಟ್ 1/4/2006 ಇದು ಜಾರಿ ಬಂತು. ನ್ಯೂ ಪೆನ್ಷನ್ ಸ್ಕೀಮ್ ಜಾರಿ ಬಂದದ್ದು 1/4/2006 ಅಲ್ವಾ? ಯಾರಿದ್ದರು ಅಧಿಕಾರದಲ್ಲಿ? ಕುಮಾರಸ್ವಾಮಿ, ಯಡಿಯೂರಪ್ಪ. ಅದನ್ನ ಹೇಳ್ಬೇಕಲ್ವ ನೀವು? ಜನರಿಗೆ ಗೊತ್ತಾಗೇ ಇಲ್ಲ ಅದು. ಕುಮಾರಸ್ವಾಮಿ, ಯಡಿಯೂರಪ್ಪ ಜಾರಿ ಮಾಡದ್ದು. ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಇದು ಜಾರಿಯಾದದ್ದು. ಕೇಂದ್ರ ಸರ್ಕಾರ ಇದನ್ನ ಜಾರಿ ಮಾಡಿದ್ದು, ತೀರ್ಮಾನ ಮಾಡಿ. ಅದಾದ್ಮೇಲೆ ಕರ್ನಾಟಕ ಸರ್ಕಾರನು ಕೂಡ ಅದನ್ನೇ ಫಾಲೋ ಮಾಡಿ ಅದನ್ನು ಆದೇಶ ಮಾಡಿದ್ರು ಅಲ್ವಾ? ಮತ್ತೆ ಅವ್ರ ಮೇಲೆ ಬರ್ಡನ್ ಇರೋದು. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ನ್ಯೂ ಪೆನ್ಷನ್ ಸ್ಕೀಮ್, ನಾಟ್ ಕಾಂಗ್ರೆಸ್. ಬಟ್ ನಮಗೇನಾಗಿದೆ ಅಂತಂದ್ರೆ, ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2-3 ಸಾರಿ ಕೌನ್ಸಿಲ್ನಲ್ಲಿ ಪ್ರಶ್ನೆ ಕೇಳಿ, ಆಗ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದೆ. ಈ ಹೊಸ ಪೆನ್ಷನ್ ಸ್ಕೀಮ್ ಏನ್ ಬಂದಿದೆ ಅದು ಹಿಂದಿನ ಸರ್ಕಾರನೇ ಮಾಡಿಬಿಟ್ಟಿದೆ, ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ನಮ್ಮ ಸರ್ಕಾರ ಮಾಡೋ ಪ್ರಶ್ನೆ ಬರೋದೇ ಇಲ್ಲ, ಬದಲಾವಣೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಮತ್ತೆ ಈಗ ಎಲ್ಲ ಅವರೆಲ್ಲ ಬಂದು OPS ಸ್ಕೀಮ್ ನವರೆಲ್ಲ ತಿಳುವಳಿ ಮಾಡಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ನೀವು ಒಂದು ಬೇಸಿಕ್ ಆಗಿ it is BJP and JDS which is responsible for the implementation of this scheme. ಆಮೇಲೆ ನಾವು ಸಿಂಪಥೆಟಿಕ್ ಆಗಿದ್ದೀವಿ ನಿಮಗೆ ಅಂತ ಹೇಳೋದು. ವಿ ಆರ್ ಸಿಂಪಥೆಟಿಕ್ ಟುವರ್ಡ್ಸ್ ದಿ ಪೆನ್ಷನರ್ಸ್ ಅಂತ ಹೇಳೋದು. ಅದನ್ನ ಹೇಳಬೇಕು. ಇನ್ನೊಂದು, ಆಮೇಲೆ 7th ಪೇ ಕಮಿಷನ್ ನಾವು ಇಶ್ಯೂ ಮಾಡ್ಕೊಂಡಿದ್ದೀವಿ, ಇನ್ನು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಸೊ ನಾವು ಪಾಸಿಟಿವ್ ಆಗೇ ಇದ್ದೀವಿ. ಯಾಕೆಂದ್ರೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 6ನೇ ಹಣಕಾಸಿನ ಶಿಫಾರಸು ಬಂದಿತ್ತಲ್ಲ, ಆಮೇಲೆ ಒಂದು ಸರ್ಕಾರಿ ನೌಕರರ ವೇತನ ಆಯೋಗ, 6ನೇ ಆಯೋಗನ ನಾವು ಶಿಫಾರಸು ಮಾಡಿ ಮಾಡಿಕೊಟ್ಟಿದ್ದನ್ನು ಒಪ್ಕೊಂಡಿದ್ದು ಸುಮಾರು 30% ಒಪ್ಕೊಂಡಿದ್ದು. ಆಗ ಸುಮಾರು 10,600 ಕೋಟಿನ ಎಷ್ಟು ಮೊತ್ತವೇ ಕೂಡ 10,600 ಕೋಟಿ ಮಾಡಿಕೊಟ್ಟಿದ್ದು ಅಲ್ವಾ? ಆದ್ರೆ ನಮ್ ಕೈ ಹಿಡಿಲಿಲ್ಲ. ನೀವು ಕೈ ಹಿಡಿದ್ರ? ಹಿಡಿಲಿಲ್ಲ. ಎಲ್ಲರೇ ಹಿಡಿದ್ರಿ, ಸುಮ್ಮನೆ ಇವೆಲ್ಲ ಹಿಡಿಲಿಲ್ಲ, ಮಾಡಲಿಲ್ಲ. ಏನೇ ಆಗ್ಲಿ, ಅದು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದ್ದೀನಿ ಅಷ್ಟೇನೆ. ಹಿಂದೆ ಕೈ ಹಿಡಿಲಿಲ್ಲ ನಮಗೆ. ಅಷ್ಟು ಬರ್ಡನ್ ಅನ್ನು ನಾವು ಒಪ್ಕೊಂಡು ಜಾರಿ ಮಾಡಿದ್ದ, 30% ಇನ್ಕ್ರೀಸ್ ಮಾಡಿದ್ದನ್ನ ಒಪ್ಕೊಂಡು ಮಾಡಿದ್ದು. ಈ ಸಾರಿ ಕೂಡ ಪಾಸಿಟಿವ್ ಆಗಿದ್ದೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸೊ ಅದು ಒಂದು ಭಾಗ. ಬಟ್ ಅದರಿಂದಲೇ ಗೆದ್ಬಿಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಅದು ಒಂದು ವೋಟರ್ಸ್ಗೆ ಹೇಳ್ತಕ್ಕಂಥ ವಿಚಾರಗಳೇ. ಆಮೇಲೆ ಅದಲ್ಲದೆ ಈಗ ನಾವು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ಸಾಧನೆಗಳು, ಅವ್ರು ಯಾವ ಸಾಧನೆಗಳ ಬಗ್ಗೆ ಕೇಳ್ತಾರೆ ಬಿಜೆಪಿ ಅವರು?
ಹೇಳಿ ನೋಡ. On what achievements they are asking the votes. ಬಿಜೆಪಿ ಅವರಿಗೆ ಏನಿದೆ ಕೇಳಕ್ಕೆ, ಅದನ್ನ ನೀವು ಉಪಯೋಗಿಸ್ಕೋಬೇಕು ಅದನ್ನ, ಅಲ್ವಾ? ನನ್ನ ಪ್ರಕಾರ absolutely ಬಿಜೆಪಿ has no achievements. 6th ಪೇ ಕಮಿಷನ್ ಅವರೇನು ಜಾರಿ ಮಾಡಲಿಲ್ಲ. NPS ಮಾಡಿದವರು ಅವರೇನೆ. ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಮಾಡಿರೋರು ಅವೇನೆ, ಒಪ್ಪಿಕೊಂಡು ಮಾಡಿರೋರು ಅವರು. ಅವ್ರಿಗೆಲ್ಲ ನೆಗೆಟಿವ್ ಆಗಿ ಇದೆಯಲ್ಲ ಅವರಿಗೆ. ಸೊ ಇದನ್ನೆಲ್ಲ ನೀವು ಅಡ್ವಾಂಟೇಜ್ ತಗೋಬೇಕು. ಇದನ್ನ ನ್ಯೂ ಎಜುಕೇಶನ್ ಪಾಲಿಸಿನ ಅದು ಮಾರಕ ಅಂತ ಗೊತ್ತಿದ್ರು ಕೂಡ ಅದನ್ನ ಜಾರಿ ಮಾಡಿಬಿಟ್ರು. ಅನೇಕ ಬಿಜೆಪಿ ಸರ್ಕಾರಗಳಿರೋ ಕಡೆ ಮಾಡಿಲ್ಲ, ಕರ್ನಾಟಕದಲ್ಲಿ ಆತಾತುರವಾಗಿ ಮಾಡಿಬಿಟ್ರು. ನಾವು ಈಗ ನ್ಯೂ ಎಜುಕೇಶನ್ ಪಾಲಿಸಿನ ರದ್ದು ಮಾಡಿ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೀವಿ ನಾವು. ನ್ಯೂ ಎಜುಕೇಶನ್ ಪಾಲಿಸಿನ ರದ್ದು ಮಾಡಿ ಸ್ವಲ್ಪ ಬದಲಾವಣೆ ಮಾಡಿ, ಇವರು ಯಾರೋ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವರು ವರದಿನೂ ಕೂಡ ಕೊಟ್ಟಿದ್ದಾರೆ. ವರದಿ ನಾವು ಇನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವ ಅನ್ನೋದು ಬೇರೆ ವಿಚಾರ, ಬಟ್ ಮಾಡ್ಕೋತೀವಿ. ಮೋಸ್ಟ್ ಲೈಕ್ಲಿ ವಿಲ್ ಅಕ್ಸೆಪ್ಟ್ ಇಟ್ ಅಂಡ್ ವಿಲ್ ಇಂಪ್ಲಿಮೆಂಟ್ ಅಂಡ್ ವಿ ಆರ್ ಗೋಯಿಂಗ್ ಟು ಅಬಾಲಿಷ್ ನ್ಯೂ ಎಜುಕೇಶನ್ ಪಾಲಿಸಿ. ಅವ್ರಿಗೆ ಏನಿದೆ ಹೇಳಕ್ಕೆ? ಆಮೇಲೆ 60% ಪುಟ್ಟಣ್ಣ ಹೇಳಿದಾಗ 60% ಆಫ್ ದಿ ಟೀಚರ್ಸ್ ಅಂಡ್ ಗ್ರಾಜ್ಯುಯೇಟ್ಸ್ ಅವರು ಅನ್ಏಡೆಡ್ ಎಜುಕೇಶನ್, ಯಾವುದು ನಾನ್ ಏಡೆಡ್ ಅನ್ಏಡೆಡ್ ಸ್ಕೂಲ್ನಲ್ಲಿ ಟೀಚರ್ಸ್ಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಗ್ರಾಜ್ಯುಯೇಟ್ಸ್ಗಳಾಗಿದ್ರೆ ಅವರು ಕೂಡ ವೋಟರ್ಸ್, ಮತ್ತೆ ಅನ್ಏಡೆಡ್ ನಲ್ಲಿ ಇರ್ತಕ್ಕಂಥ ಟೀಚರ್ಸ್ಗಳು ಕೂಡ ವೋಟರ್ಸ್. ಸೊ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಮೇಲೆ ಇವರಿಗೆಲ್ಲ ಈ ಗುಂಪು ವಿಮೆ ಯೋಜನೆ ಮಾಡಿಕೊಟ್ಟಿದೆ ಅಲ್ವಾ? ಹೌದಲ್ಲ? ಮತ್ತೆ ನೀನು ಟೀಚರ್ಸ್ ಅಧ್ಯಕ್ಷ ಆಗಿದೆಯಲ್ಲಪ್ಪ, ಎಂತದ್ದು? ನಿಮ್ ಜೊತೆ ಎಲ್ಲ ಕರೆದೆಲ್ಲ ಮಾಡ್ಕೊಟ್ಟಿದೀವಿ ನಾವು ಸರ್ಕಾರದಲ್ಲಿ ಇದ್ದಾಗ. ಇವನು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಮಾಡಿಕೊಟ್ಟವಲ್ಲ. ಅನೇಕ ಡಿಮ್ಯಾಂಡ್ಸ್ಗಳನ್ನೆಲ್ಲ ನಾವು ನಿಮಗೆ 30 ಡಿಮ್ಯಾಂಡ್ಸ್ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಲ್ಲ. ಆದ್ರೂ ನಮ್ಮ ಮೇಲೆ ಒಂಥರ ಏನೋ ದೃಷ್ಟಿ ಬಿಜೆಪಿ ಕಂಡ್ರೆ ಒಂಥರ, ಪ್ರೀತಿ ನಮ್ ಕಂಡ್ರೆ ಒಂಥರ, ಆ ತರ ಇರ್ತಿತ್ತು. ಟೀಚರ್ಗಳಿಗೆ ಹೆಂಗೆ ಅಂತಂದ್ರೆ, ಕಾಂಗ್ರೆಸ್ ಕಂಡ್ರೆ ನೋಡ್ರಿ, ಇಷ್ಟು ಮಾತ್ರ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿರೋದು, ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರೋದು. ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ to bring about a change in the society, to bring equality in the society? So that is very important. That is what our constitution says. ಅದನ್ನು ಮಾಡಬೇಕು. ಆ ಜವಾಬ್ದಾರಿ ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಸೊ ಎನಿವೆ, ನಾವು ಪ್ರೋ ಟೀಚರ್ಸ್, ಪ್ರೋ ಗ್ರಾಜ್ಯುಯೇಟ್ಸ್, ಪ್ರೋ ಸೊಸೈಟಿ ಪರವಾಗಿರ್ತಕ್ಕಂಥ. ಬೇರೆಯವರು ಹೆಂಗೆ ಯೋಚನೆ ಮಾಡ್ತಿರೋ ಗೊತ್ತಿಲ್ಲ ನನಗೆ.
ವಿ ಆರ್ ಫಾರ್ ಪ್ರೋ ಸೊಸೈಟಿ. ಅವ್ರು ಯಾವುದೇ ಟೀಚರ್ಗಳಾಗಿರ್ಲಿ, ಗ್ರಾಜ್ಯುಯೇಟ್ಸ್ಗಳಾಗಿರ್ಲಿ, ಅಥವಾ ಸಾಮಾನ್ಯ ಜನ ಇರಲಿ, ಯಾರೇ ಇದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಪ್ರೋ ಪೀಪಲ್, ಪ್ರೋ ಸೊಸೈಟಿ ಪರವಾಗಿ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು ಅಷ್ಟೇ. ಸೊ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇದನ್ನ, ಈ ಚುನಾವಣೆಗಳನ್ನ ಗ್ರಾಜ್ಯುಯೇಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗಳು ತಾನೆ ಅಂತ ಅಸಡ್ಡೆಯಿಂದ ನೋಡಬಾರ್ದು. ಹೇಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಅದೇ ರೀತಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಅದೇ ರೀತಿ ಈ ಪದವೀಧರ ಕ್ಷೇತ್ರ ಮತ್ತು ಟೀಚರ್ಸ್ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿ ನಮ್ಮ ಚುನಾವಣೆ ಅಂತೇಳಿ ಕೆಲಸ ಮಾಡು. ಅದು ಮಾಡಿದ್ರೆ ನನ್ನ ಪ್ರಕಾರ 6ಕ್ಕೆ 6 ಕೂಡ ಗೆಲ್ಲಲಿಕ್ಕೆ ಸಾಧ್ಯ. 6ಕ್ಕೆ 6 ಕೂಡ ಗೆಲ್ಲಲಿಕ್ಕೆ ಸಾಧ್ಯ. ಸೊ ಇವರೆಲ್ಲರಿಗೂ ನಾವು ಶುಭವಾಗಲಿ ಅಂತೇಳಿ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. ಯಾರ್ಯಾರು ಐನೂರು ಮಂಜುನಾಥ್, ಚಂದ್ರಶೇಖರ್ ಪಾಟೀಲ್, ರಾಮೋಜಿ ಗೌಡ, ಶ್ರೀನಿವಾಸ್, ಮರ್ತಿಪೇಗೌಡ, ಮಂಜುನಾಥ್ ಎಲ್ಲರಿಗೂ ಕೂಡ ಗೆದ್ದು ಬರಲಿ ಅಂತೇಳಿ ಹಾರೈಸ್ತೇನೆ. ನಾವು ಪಕ್ಷದಿಂದ ಮತ್ತೆ ಸರ್ಕಾರದಿಂದ ಏನೆಲ್ಲ ಸಹಾಯ ಮಾಡಬೇಕು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.